ರಾಜ್ಯದಲ್ಲಿ ನಡೀತಿದ್ದ ಛಾಪಾ ಕಾಗದ ಹಗರಣ ತಡೆಗಟ್ಟುವುದಕ್ಕೆ ಈ ಸ್ಟ್ಯಾಂಪ್ ಜಾರಿಗೆ ತಂದ್ರು. ಆದರೆ ಆ ಈ ಸ್ಟ್ಯಾಂಪ್ ಅನ್ನೇ ನಕಲಿ ಮಾಡ್ತಿದ್ದಾರೆ. ಅದರಲ್ಲೂ ಇಂಧನ ಇಲಾಖೆಯಡಿ ಬರೋ ಹೆಸ್ಕಾಂ, ಬೆಸ್ಕಾಂ, ಮೆಸ್ಕಾಂಗಳಲ್ಲಿ ಬಳಕೆ ಆಗ್ತಿರೋ ಸ್ಟ್ಯಾಂಪ್ ಪೇಪರ್ ಹಗರಣ ನೋಡಿದ್ರೆ ತೆಲಂಗಿ ಹಗರಣವನ್ನು ಮೀರಿಸುವಂತಿದೆ. ಆ ಕುರಿತ ಸ್ಟೋರಿ ಎಲ್ಲಿದೆ? ರಾಜ್ಯದಲ್ಲಿ ಮತ್ತೊಂದು ಸ್ಟ್ಯಾಂಪ್ ಪೇಪರ್ ಹಗರಣ. ಕೋರ್ಟ್ಗೂ ಮಾಹಿತಿ ನೀಡದೆ ಅಧಿಕಾರಿಗಳ ಕಳ್ಳಾಟ. ರಾಜ್ಯದಲ್ಲಿ ಮತ್ತೊಂದು ಸ್ಟ್ಯಾಂಪ್ ಪೇಪರ್ ಹಗರಣದ ಆರೋಪ ಕೇಳಿಬಂದಿದೆ. ಇದರಲ್ಲಿ ನಕಲಿ ಛಾಪಾ ಕಾಗದಗಳನ್ನು ಮುದ್ರಿಸಿ ಮಾರಾಟ ಮಾಡುವ ದೊಡ್ಡ ಜಾಲಪತಿಯಾಗಿದೆ. ಛಾಪಾ ಕಾಗದದ ದಂಧೆಗೆ ಕಡಿವಾಣ ಹಾಕಬೇಕು ಅಂತಲೇ ರಾಜ್ಯ ಸರ್ಕಾರ ಈ ಸ್ಟ್ಯಾಂಪ್ ಅನ್ನ ಜಾರಿಗೆ ತಂದಿದೆ. ಇಂಧನ ಇಲಾಖೆ ಅಡಿ ಕಾರ್ಯನಿರ್ವಹಿಸ್ತಾ ಇರುವ ಬೆಸ್ಕಾಂ, ಹೆಸ್ಕಾಂ, ಮೆಸ್ಕಾಂ, ಜೆಸ್ಕಾಂಗಳಲ್ಲಿ ಬಳಕೆಯಾಗ್ತಾ ಇರುವ ಸ್ಟ್ಯಾಂಪ್ ಪೇಪರ್ ಮಾತ್ರ ಯಾವುದೋ ಖಾಸಗಿ ಸಂಸ್ಥೆಯವರಿಗೆ ಸ್ಟ್ಯಾಂಪ್ ಪೇಪರ್ ಪ್ರಿಂಟ್ ಅಂಡ್ ಸೇಲ್ಸ್ ಕೆಲಸವನ್ನ ಕೊಟ್ಟು ಕೋಟಿ ಕೋಟಿ ಅಕ್ರಮ ಎಸಗ್ತಾ ಇರೋದು ಬೆಳಕಿಗೆ ಬಂದಿದೆ. ಈ ಬೃಹತ್ ದಂಧೆಯಲ್ಲಿ ಕರ್ನಾಟಕ ಸ್ಟೇಟ್ ಲೈಸೆನ್ಸ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಸಂಘ ತೊಡಗಿಕೊಂಡಿದೆ ಅನ್ನೋದು ಬೆಳಕಿಗೆ ಬಂದಿದೆ. ಈ ಸಂಘ 2016ರಿಂದಲೂ ಫ್ರ್ಯಾಂಕಿಂಗ್ ಮಷಿನ್ ಮೂಲಕ ಸ್ಟಾಂಪ್ ಪೇಪರ್ಗಳನ್ನು ಪ್ರಿಂಟ್ ಮಾಡಿ ಸೇಲ್ ಮಾಡ್ತಾ ಇದೆ. ಆದರೆ ಇದಕ್ಕೆ ಯಾವುದೇ ಅವಕಾಶ ಇಲ್ಲ. ಆದರೂ ಅಧಿಕಾರಿಗಳನ್ನ ಬುಟ್ಟಿಗೆ ಹಾಕೊಂಡು ಅಕ್ರಮವಾಗಿ ಸ್ಟಾಂಪ್ ಪೇಪರ್ಗಳನ್ನು ಪ್ರಿಂಟ್ ಮಾಡ್ತಾ ಇದ್ರು ಅನ್ನುವ ಆರೋಪ ಕೇಳಿಬಂದಿದೆ. ಇವಾಗ ಇಷ್ಟೆಲ್ಲ ಆಗಿ ನಾವು ಫ್ರ್ಯಾಂಕಿಂಗ್ ಮಿಷನ್ ಅಲ್ಲಿ ಫೇಕ್ ಆಗ್ತಾ ಇದೆ ಅಂತ ಹೇಳುವಾಗ ಅದನ್ನ ಅರ್ಥ ಮಾಡಿಕೊಂಡು ಆಕ್ಷನ್ ತಗೊಳ್ಳೋದಕ್ಕೆ ಗವರ್ಮೆಂಟ್ 2020 ತನಕ ಸುಮ್ಮನೆ ಇದ್ರು. 2020ಯಲ್ಲಿ ನಾನು ತಿರ್ಗಾ ಇದು ಅಕ್ರಮವಾಗಿ ಫ್ರ್ಯಾಂಕಿಂಗ್ ಮಿಷನ್ಸ್ ಮೂಲಕ ಬರೋದು ಸ್ಟಾಂಪ್ ಪೇಪರ್ಸ್ ಎಲ್ಲ ಫೇಕ್ ಆಗ್ತಾ ಇದೆ ಅಂತ ಹೇಳುವಾಗ 2020ಯಲ್ಲಿ ಕ್ಯಾನ್ಸಲ್ ಮಾಡಿದ್ರು. ಇನ್ನು ಈ ದೊಡ್ಡ ಹಗರಣದ ಆಳ ಅಗಲ ಬಯಲಿಗೆಳಿಬೇಕು ಅಂತ ಸಾಮಾಜಿಕ ಹೋರಾಟಗಾರ ಕೋರ್ಟ್ ಮೊರೆ ಹೋಗಿದ್ರು. ಹಗರಣ ಸಂಬಂಧ ಹೈಕೋರ್ಟ್ಗೆ ಪಿಐಎಲ್ ಸಲ್ಲಿಸಿದ್ರು. ಪಿಐಎಲ್ ವಿಚಾರಣೆ ಮಾಡಿದ್ದ ದ್ವಿಸದಸ್ಯ ಪೀಠ ಸರ್ಕಾರಕ್ಕೆ ನೋಟಿಸ್ ಸರ್ವ್ ಮಾಡಲಾಗಿತ್ತು. ಈ ವೇಳೆ ಇಲಾಖೆ ಪ್ರಧಾನ ಕಾರ್ಯದರ್ಶಿ ರಶ್ಮಿ ಮಹೇಶ್ ಹಗರಣ ನಡೆದಿರುವ ಬಗ್ಗೆ ಹಾಗೂ ಹಗರಣದಲ್ಲಿ ಭಾಗಿಯಾಗಿರುವ ಮೈಸೂರು ಜಿಲ್ಲೆಯ 12 ಮಂದಿ ಸಬ್ ರಿಜಿಸ್ಟ್ರಾರ್ಗಳ ವಿರುದ್ಧ ಎಫ್ಐಆರ್ ದಾಖಲು ಮಾಡಿದ್ದಾರೆ. ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿ ವರ್ಷ ಕಳೆದ್ರೂ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ದೂರುದಾರರು ಆರೋಪ ಮಾಡಿದ್ದಾರೆ. ಗೌರ್ಮೆಂಟ್ಗೆ ಎಷ್ಟು ಲಾಸ್ ಆಗಿದೆ ಅನ್ನೋದು ಲೆಕ್ಕ ಮಾಡೋದಕ್ಕೆ ನಾವು ಗೌರ್ಮೆಂಟ್ಗೆ ಹೇಳಿದ್ವಿ. ಯಾರೆಲ್ಲ ಅಫಿಷಿಯಲ್ಸ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ನಾವು ಆ್ಯಕ್ಷನ್ ತಗೊಳ್ತಾ ಇದ್ವಿ. ಯಾವ ಅಸೋಸಿಯೇಷನ್ ಈ ನಕಲಿ ಸ್ಟ್ಯಾಂಪ್ ಪೇಪರ್ ಪ್ರಿಂಟ್ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ನಾವು ಆ್ಯಕ್ಷನ್ ತಗೊಳ್ತೀವಿ, ಎಫ್ಐಆರ್ ಮಾಡ್ತೀವಿ ಅಂತ ಹೇಳಿದ್ರು. ಕ್ರಿಮಿನಲ್ ಆ್ಯಕ್ಷನ್ ತಗೊಳ್ತೀವಿ ಅಂತ ಇಲ್ಲ. ಆವಾಗಲೇ ಒಂದು 2 ನೆಕ್ಸ್ಟ್ ಪೋಸ್ಟಿಂಗ್ ಆಯಿತು. ಅದು ಫೆಬ್ರವರಿ ತಿಂಗಳಿಗೆ ಹೋಯಿತು. ಆವಾಗಲೂ ಅವರು ಏನು ಆ್ಯಕ್ಷನ್ ತಗೊಂಡಿಲ್ಲ. ಫೆಬ್ರವರಿ 20ನೇ ತಾರೀಕಿಗೆ ಒಂದು ಹಿಯರಿಂಗ್ ಇದ್ದಾರೆ. ಆವತ್ತು ಬಂದು ಇನ್ನೊಂದು ಅಫಿಡವಿಟ್ ಫೈಲ್ ಮಾಡ್ತಾರೆ. ಇಷ್ಟು ಅಫಿಷಿಯಲ್ಸ್ ಹೆಸರು ಮೇಲೆ ನಾವು ನೋಟಿಸ್ ಎಲ್ಲ ಇಶ್ಯೂ ಮಾಡಿ ಆಲ್ರೆಡಿ ಆ್ಯಕ್ಷನ್ ತಗೊಳ್ಳೋದಕ್ಕೆ ವ್ಯವಸ್ಥೆ ಮಾಡಿದ್ವಿ. ಈ ಅಸೋಸಿಯೇಷನ್ ಮೇಲೆ ಎಫ್ಐಆರ್ ಮಾಡೋದಕ್ಕೆ IGRಗೆ ನಾವು ಹೇಳ್ಬಿಟ್ಟಿದ್ದೀವಿ. ಎಷ್ಟು ಲಾಸ್ ಆಗಿದೆ ಗೌರ್ಮೆಂಟ್ಗೆ ಅದನ್ನು ಇನ್ನೂ ಲೆಕ್ಕ ಮಾಡ್ತಾ ಇದ್ವಿ. ಒಟ್ಟಾರೆ ಇಂಥ ಹಗರಣಗಳನ್ನು ತಡೆಯೋಕೆ ಸರ್ಕಾರ ಡಿಜಿಟಲ್ ಇ ಸ್ಟ್ಯಾಂಪ್ ವ್ಯವಸ್ಥೆಯನ್ನ ಜಾರಿಗೊಳಿಸಿದೆ. ಆದ್ರೂ ಕೂಡ ಇಂಥ ಹಗರಣಗಳನ್ನ ಸರ್ಕಾರದ ಅಧಿಕಾರಿಗಳು ಮಾಡಲು ಕುಮ್ಮಕ್ಕು ಕೊಡ್ತಾ ಇರೋದು ನಿಜಕ್ಕೂ ದುರಂತವೇ ಸರಿ. ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.